ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಡೇ ಟು ಡೇ ಡಯಟ್ ವ್ಲಾಗ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫನ್ನಿಯಾಗಿರಲಿ ಅಂತಂದ್ಬಿಟ್ಟು ನನ್ನ ಮಗಳು ಡ್ಯಾನ್ಸ್ ಹಾಕಿದ್ದೀನಿ. ಇವತ್ತಿನ ದಿನ ಏನೆಲ್ಲ ಮಾಡಿದೆ ಏನು, ಹಾಗೆ ಡೇ ಟು ಡಯಟ್ ಹೇಗೆಲ್ಲ ಹೋಯಿತು ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ. ಯಾರೆಲ್ಲ ನೀವು ಕೂಡ ಡಯಟ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಇನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಈ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀರಾ, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 70.550. ಸೊ ನಿನ್ನೆ ಬಂದುಬಿಟ್ಟು 70.800 ಇತ್ತು. ನಿನ್ನೆಗೂ ಇವತ್ತಿಗೂ 250 ಗ್ರಾಮ್ಸ್ ಕಡಿಮೆ ಆಗಿದೆ. ಒಳ್ಳೆ ರಿಸಲ್ಟೇ ಸಿಕ್ಕಿದೆ. 1/4 kg ಕಮ್ಮಿ ಆಗಿದೆ ಅಂದರೆ ಸುಮ್ಮನೆ ಅಲ್ವಲ್ಲ. ಸೊ ಹಾಗಾಗಿನೇ ಇಲ್ಲಿ ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬಾಳೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ. ಅದಾದಮೇಲೆ ಸಾಂಬಾರು ಮಾಡಿದ್ದೀನಿ. ಸೊ ಇದಾಗೋಷ್ಟರೊಳಗೆ ಡೇ ಫುಲ್ ರೊಟೀನ್ ಎಲ್ಲ ಹೇಗಿತ್ತು ಹಾಗೆ ಸ್ವಲ್ಪ ಮೋಟಿವೇಟ್ ಆಗಿ ಮಾತಾಡ್ಕೊಳ್ಳೋಣ, ಓಕೆನಾ. ಸೊ ನಿನ್ನೆ ಹಾಕಿದ್ದಂತಹ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಡೇ 1 ಡಯಟ್ಗಂತೂ ಸೂಪರಾಗಿ ಇದು ಮಾಡಿದ್ರಿ. ಹಾಗೆ ತುಂಬ ಜನ ಅಕ್ಕ ಮತ್ತೆ ಮಧ್ಯದಲ್ಲಿ ಬಿಡಬೇಡ ಅಕ್ಕ, ಅಲ್ಲಲ್ಲಿ ತೊದಲು ಬಿಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಡಬೇಡ ಅಕ್ಕ, ದಯವಿಟ್ಟು ಬಿಟ್ಬಿಡಬೇಡಿ, ಮಾಡ್ತಾಯಿರಿ, ನಮಗೂ ಕೂಡ ಮೋಟಿವೇಶನ್ ಆಗಿರುತ್ತೆ. ಯಾವುದೋ ಒಂದು ವೀಡಿಯೋ ಹಾಕ್ತಾಯಿರಿ, ನಮಗೂ ಕೂಡ ಖುಷಿ ಇರುತ್ತೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ಇಷ್ಟು ದಿನ. ಬೆಳಗ್ಗೆ ತಾನೇ ನಿಮ್ಮನ್ನು ನೆನೆಸ್ಕೊಂಡೆ, ನಿಮ್ಮನ್ನು ಬೈಬೇಕು ಅನ್ನಿಸುತ್ತೆ. ನೀವು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀರಾ ನಮಗೆ. ಎಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ರಿ. ನಿಮ್ಮ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತಲೇ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗೆ ಡಯಟ್ ಬಗ್ಗೆ ಮಾತಾಡೋದಾದರೆ, ಸುಮಾರು ಜನ ಮೋಟಿವೇಶನ್ ಮಾಡ್ಕೊಳ್ಳೋದಕ್ಕೆ ನಮಗೆ ನಾವು ಮೋಟಿವೇಟ್ ಆಗೋದೇ ಇಲ್ಲ ಅಲ್ವಾ. ಸ್ಟಾರ್ಟ್ ಮಾಡ್ತೀವಿ, 1-2 ಡೇಸ್ ಬಿಟ್ಬಿಡ್ತೀವಿ, ಮತ್ತು ಸೇಮ್ ನನ್ನ ಥರನೇ ನಾನು ಹಾಗೆ. ಈಗ ಒಂದು 69ಗಿಂದ ಅಂದರೆ ಸುಮಾರು ಒಂದು ಫೆಬ್ಬಿಂದ 69, 70, 71, 69 ಹೀಗೇ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ ಒಂದು 8 ಮಂತ್ಸ್ವರೆಗೂ ಹಾಗೇ ಹೋಯ್ತು. 6 to 8 ಮಂತ್ಸಿಂದ ಒಂದೇ ವೆಯ್ಟು, ಇಲ್ಲ ಒಂದು 2 kg ಜಾಸ್ತಿ ಆಗೋದು, ಕಡಿಮೆ ಮಾಡ್ಕೊಳ್ಳೋದು, 2 kg ಜಾಸ್ತಿ ಆಗೋದು, ಕಡಿಮೆ ಮಾಡ್ಕೊಳ್ಳೋದು. ಈಗ ನೋಡಿ ಕೊನೆಯಲ್ಲಿ ಬಂದು 70.500 ಬಿದ್ದಿದ್ದೀನಿ ಅಲ್ವಾ. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಒಂದು ಕಂಟೆಸ್ಟೆನ್ಸಿ ಇಲ್ಲದೆ ಇರೋದು, ಅಂದರೆ ಒಂದೇ ಥರ ಲೈಫ್ ಸ್ಟೈಲ್ನ ಮಾಡದೇ ಇರೋವಂಥದ್ದು, ಓವರ್ ಆಗಿ ಥಿಂಕ್ ಮಾಡೋವಂಥದ್ದು, ಬೇಗ ಆಗ್ಬಿಡ್ಬೇಕು ಅನ್ನೋವಂಥದ್ದು, ಯಾವಾಗಲೂ ಅದರಲ್ಲೇ ಮುಳುಗೆದ್ದೇಳ್ತಾ ಇರ್ತೀವಿ. ಬರೀ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು, ಓಕೆ. ಬಟ್ ಅದೇ ಕೆಲಸವಾಗಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದಾಯಿತು ಇದಾಯಿತು, ಇನ್ನೊಂದು ಒಂದು ಮೈಂಡ್ ಕಂಟ್ರೋಲ್ ಅನ್ನೋದಿರಲ್ಲ ಯಾವುದ್ರ ಬಗ್ಗೆನೂ. ಇದೇ ಥರ ಮಾಡ್ಕೊಂಡು ಹೋಗಬೇಕು, ಹಿಂಗೆ ಇರಬೇಕು, ನಾವು ಇಷ್ಟು ದಿನದಲ್ಲೇ ಕಮ್ಮಿ ಆಗಿಬಿಡ್ಬೇಕು ಅನ್ನೋ ಟಾರ್ಗೆಟ್ ಇದ್ದರೂ ಕೂಡ ಬಿಡು ಇವತ್ತು ಒಂದಿನ, ಬಿಡು ಅಂತ ನಮಗೆ ನಾವು ಒಂದು ಪ್ರಾಮಿಸ್ ಮಾಡ್ಕೊತಾ ಇಲ್ಲ. ನಮ್ಮ ಮೇಲೆ ನಮಗೆ ಒಂದು ನಂಬಿಕೆ ಇಲ್ಲ. ಸೊ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಹೇಗೆ ಮಾಡ್ತಾಯಿದ್ದೀವಿ, ನಮ್ಮ ದಿನಚರಿ ಅನ್ನೋದು ಹೇಗಿರುತ್ತೆ, ನಾವೇನೆಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ, ಅಥವಾ ನಾವು ಏನು ಗೋಲನ್ನು ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ ಅದು ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಇದೆಲ್ಲ ತಪ್ಪುಗಳು ನನಗೆ ಈ ಒಂದು 7 to 8 ಮಂತ್ಸ್ ಅಂತ ಅಂದ್ಕೊಳ್ಳಿ, ಈ ಒಂದು ಇದರಲ್ಲಿ ನಾನು ಮಾಡಿರೋ ಮಿಸ್ಟೇಕ್ಸೇ ಅದು, ಓಕೆನಾ. ಸೊ ನನ್ನ ಏರ್ ಫಾಲ್ ಆಗೋದಕ್ಕೂ ಕಾರಣ ಮೇಯ್ನ್ ರೀಸನ್ ಇದೆ, ಓಕೆನಾ. ನಾನು ಇತ್ತೀಚಿನ ದಿನಗಳಲ್ಲಿ ಈ 1 ವೀಕು 2 ವೀಕಿಂದ ನಾನು ಏನು ಮೋಟಿವೇಶನ್ ಆಗಬೇಕು ಅಂತ ನಾನು ಮೋಟಿವೇಟ್ ಆಗ್ತಾಯಿದ್ದೀನಿ. ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಆ ಡಿಪ್ರೆಷನ್ ಅನ್ನೋದು ಏನಿದೆ ಅದರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೀನಲ್ವ. ಈ ಒಂದು ಟೈಮಲ್ಲಿ ನನಗೆ ಅರ್ಥ ಆಗಿರುವಂಥದ್ದು, ನನ್ನ ಒಂದು ಕಂಟೆಸ್ಟೆನ್ಸಿ ಇಲ್ದಿರ ನನ್ನ ಏರ್ ಫಾಲ್ ವಿಪರೀತ ಯಥೇಚ್ಛವಾದ ಏರ್ ಫಾಲ್ ಆಗಿರೋದಕ್ಕೆ ಕಾರಣವೇ ಅದು. ಓವರ್ ಥಿಂಕಿಂಗ್ ಮಾಡೋದು, ನೈಟೆಲ್ಲ ನಿದ್ದೆ ಕೆಡೋದು, ಡಯಟು ಅಂತ ಸ್ವಲ್ಪ ದಿನ ಮಾಡ್ತೀನಿ, ಅದಾದಮೇಲೆ ಮತ್ತೆ ಯಥಾ ಪ್ರಕಾರ ತಿಂದುಬಿಡೋದು. ಓವರ್ ಈಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಲೈಫ್ ಸ್ಟೈಲ್ ಯಾವಾಗ ಹದಗೆಡುತ್ತೆ. ಈಗ ಒಂದು ಆರೋಗ್ಯ ಇರುತ್ತೆ, ಹೆಂಗೆ ಅಂತಂದರೆ ಒಂದು ಕಾಯಿಲೆ ಇರುತ್ತೆ, ಅದಕ್ಕೆ ಮೆಡಿಸಿನ್ ತೊಗೊತಾ ಇದ್ದರೆ ನಿಮ್ಮ ಕಂಟ್ರೋಲಲ್ಲಿರುತ್ತೆ ಅಥವಾ ಕಮ್ಮಿ ಆಗುತ್ತೆ. ನೀವು ಒನ್ಸ್ ಟ್ಯಾಬ್ಲೆಟ್ ತೊಗೊಳ್ಳೋದು ಬಿಟ್ರಿ ಅಂತಂದರೆ ಮತ್ತು ಅದೇ ಯಥೇಚ್ಛವಾಗಿ ಆಗೋದು, ಇಲ್ಲದಿರೋ ಕಾಯಿಲೆ ಬರೋದು, ಅದು ಜಾಸ್ತಿ ಆಗೋದು. ಸೇಮ್ ಅದೇ ಥರನೇ ನಮ್ಮ ಒಂದು ಲೈಫ್ ಸ್ಟೈಲು ಕೂಡ. ನಾವು ಕರೆಕ್ಟಾಗಿ ದಿನಚರಿನ ಇದು ಮಾಡಿಕೊಂಡು ಕರೆಕ್ಟಾಗಿ ಒಂದೇ ಇದರಲ್ಲಿ ಫುಡ್ಡನ್ನಾಗಿರ್ಬೋದು, ನಮ್ಮ ದಿನಚರಿ ಆಗಿರ್ಬೋದು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ.
ಆಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಈ ಥರದ್ದು ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಮೇಯ್ನು ಏರ್ ಫಾಲ್ ಆಗುವಂಥದ್ದು, ಸುತ್ತಿ ಸುತ್ತಿ ಮಲ್ಕೊಳ್ಳೋದು. ನನಗೆ ಮೇಯ್ನ್ ರೀಸನ್ನೇ ಈ ಡಯೆಟ್ಟಲ್ಲಿ ನನಗೆ ತುಂಬ ಹದಗೆಡ್ಸಿದಿರೋದು ಅಂದರೆ ಈ ಒಂದು ಇದೆ ಸ್ನೇಹಿತರೆ. ಅಂಥ ದಸರಾ ಟೈಮಲ್ಲೂ ಕೂಡ ಅಷ್ಟು ಬ್ಯುಸಿ ಇದ್ದರೂ ಕೂಡ ನನಗೊಂದು 1 ಅವರ್ ಹಾಫ್ ಆನ್ ಅವರ್ ಆದರೂ ಮಲಗಬೇಕು ಅನ್ನೋ ಫೀಲು ಖಂಡಿತ ಇರ್ತಾಯಿತ್ತು ನನಗೆ. ಎತ್ತಲಾಗಿ ತಿರುಗಿ ಈ ಒಂದು 2 ಡೇಸಿಂದ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಯಾಕೆ ಅಂತಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಡೇ 1 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದಿನ ದಿನ ಕೂಡ ನಾನು 3 ಅವರ್ಸು ನಿದ್ದೆ ಮಾಡಿದ್ದೀನಿ. ನನಗೆ ನನ್ನ ಡೇ ಎಷ್ಟು ಅಸಹ್ಯವಾಗಿರುತ್ತೆ ಅಂತಂದರೆ, ತುಂಬ ಒಂಥರ ಬೇಜಾರಾಗ್ಬಿಟ್ಟು ಎತ್ತಲಾಗಿ ತಿರುಗಿ ಈ 2 ಡೇಸ್, ಡೇ 1 ಡೇ 2 ಇವತ್ತಿಗೆ ಈ 2 ಡೇಸು ನಾನು ಫುಡ್ ಕಂಟ್ರೋಲ್ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇವತ್ತು ಕೂಡ ನಾನು ಮಾಡಿದ್ದೀನಿ ಮಿಸ್ಟೇಕ್ಸು, ಇಲ್ಲ ಅಂತ ಅಂದಿಲ್ಲ. ನಾನು ಹೇಳ್ತಾ ಇದ್ದೀನಲ್ವ, ನಾನು ಫುಡ್ ಕಂಟ್ರೋಲ್ ಒಂದು ಸೈಡಿಗಿಟ್ಟರೆ ನನ್ನ ಲೈಫ್ ಸ್ಟೈಲ್ದು ಏನಿದೆ, ನನ್ನ ದಿನಚರಿ ಏನಿದೆ, ಅದು ಒಂದು 50% ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ಬೆಳಗ್ಗೆ ಎದ್ದರೆ ಮಾತ್ರ ನಾನು ಹೆಂಗಿರ್ತಿತ್ತು ಅಂದರೆ, ನನ್ನ ದಿನಚರಿ ಬೆಳಗ್ಗೆ ಎದ್ದೇಳ್ತಿದ್ದಿದ್ದೇ ಲೇಟು. 7 ಗಂಟೆ ಕರೆಕ್ಟಾಗಿ 7 ಗಂಟೆಗೆ ಎದ್ದರೆ ಇನ್ನು ವಾಶ್ರೂಮ್ಗೆ ಹೋಗಿ ಬಂದು ವೆಯ್ಟ್ ಅಂತೂ ದಿನ ಬಿಟ್ಟು ದಿನಾನೋ 2 ಡೇಸ್ಗೊಂದ್ಸಲನೋ 3 ಡೇಸ್ಗೊಂದ್ಸಲನೋ ಆ ಥರ ಚೆಕ್ ಮಾಡ್ಕೊತಿದ್ದೆ. ಯಾಕಂತಂದರೆ ನಾನು ಫುಡ್ ತಿಂದು ವೆಯ್ಟ್ ಅಂತೂ ಹದಗೆಟ್ಟೋಗಿದೆ, ಹೋಗಲಿ ಬಿಡು, ಒಂದು 3 ದಿವಸ 4 ದಿವಸ ಸೇಮ್ ವೆಯ್ಟ್ ತೋರಿಸೋದು, ಓಕೆ ವೆಯ್ಟ್ ಬ್ಯಾಲೆನ್ಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋಷ್ಟ್ರೊಳಗೆ ಮಾರನೇ ದಿವಸ ಏಕ್ದಮ್ 400 ಗ್ರಾಮ್ಸು 200 ಗ್ರಾಮ್ಸ್ 300 ಗ್ರಾಮ್ಸು ಜಾಸ್ತಿ ಆಗ್ತಾ ಹೋಗೋದು. ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಅಯ್ಯೋ ಹಿಂಗೆ ಆಗಬಾರ್ದು, 68ಇಂದ 69ಗೆ ಹೋಗಬಾರ್ದು ಅಂದ್ಕೊತಿದ್ದೆ. 69 ಬಂದಿದ್ದಾಯಿತು. 69ಗೆ ಹೋದಾಗಲೂ ಕೂಡ ಅಯ್ಯೋ 70ಗೆ ಹೋಗಬಾರ್ದು ಅಂದ್ಕೊತಿದ್ದೆ. 70ನೂ ನೋಡಿದ್ದಾಯಿತು. ಸೇಮ್ 70ಯಲ್ಲಿದ್ದಾಗಲೂ ಕೂಡ 71 ಯಾವುದೇ ಕಾರಣಕ್ಕೂ ನೋಡಬಾರ್ದು ಅಂದ್ಕೊಂಡೆ. 71 ನೋಡಿದೆ. ಬಟ್ ಸ್ವಲ್ಪ ಅದೇ 3-4 ಡೇಸ್ ಕಂಟ್ರೋಲ್ ಮಾಡಿಕೊಂಡು 70 ಒಳಗಡೆನೇ, ಅಂದರೆ ಈಗ ಆಲ್ಮೋಸ್ಟ್ ಆ 71 ದಾಟಿಲ್ಲ, ಆ ಥರ ಮಾಡ್ಕೊಂಡು ಇರ್ತಿದ್ದೆ. ಸೊ ಅದಾದಮೇಲೆ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದೇ ಇಲ್ಲ ಅಂತಂದರೆ, ಫಸ್ಟ್ ಮಕ್ಕಳಿಗೆ ಕರ್ಕೊಂಡೋಗಿ ಬಿಡಬೇಕು ಸ್ಕೂಲ್ಗೆ. ಏನು ಬೇಕು ಏನಾದರೂ ಒಂದು, ಅದರಲ್ಲೂ ಕೂಡ ತುಂಬ ಅಧ್ವಾನ, ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಒಂದು ಕಾಲವರಲ್ಲಿ ಗೊಜ್ಜಗಳು ಹಾಕೋವಂಥದ್ದು, ಇಲ್ಲ ಉಪ್ಪಿಟ್ಟು ಮಾಡಾಕ್ಬಿಡೋದು, ಇಲ್ಲ ಯಾವುದೋ ಒಂದು ರಸಾರ ಸಾಂಬಾರು ಮಾಡಿಬಿಡೋದು. ನಾನು ಕರೆಕ್ಟಾಗಿ ಡಯೆಟಲ್ಲಿದ್ದೆ ಅಂತಂದರೆ ನನ್ನ ಫ್ಯಾಮ್ಲಿ ಸೈಡು ಕೂಡ ತುಂಬ ಹೆಲ್ದಿಯಾಗಿ ನೋಡ್ಕೊತೀನಿ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿಯೇ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂದ್ಕೊತಿದ್ದೆ. ಆ ಒಂದು ಇದು ಹೇಳೋಷ್ಟ್ರೊಳಗೆ ನಾನು ಇಲ್ಲೇನೆಲ್ಲ ಮಾಡಿದೆ ಬೆಳಗ್ಗೆಯಿಂದ ಅಂತ ಹೇಳ್ತೀನಿ. ಸೊ ಸ್ವಲ್ಪ ನನಗಿವತ್ತು ಫುಡ್ ಕಂಟ್ರೋಲ್ ಸಿಗಲಿಲ್ಲ, ಓಕೆನಾ. ಫುಡ್ ಕಂಟ್ರೋಲ್ ಸಿಗಲಿಲ್ಲ ಅಂತಂದರೆ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಆ ಮೈಂಡ್ ಕಂಟ್ರೋಲ್ ಬರೋದಕ್ಕೆ ನಮಗೆ ಮೇ ಬಿ 1 ವೀಕ್ ಆಗ್ಬೋದು, 10 ಡೇಸ್ ಆಗ್ಬೋದು, 15 ಡೇಸ್ ಆಗ್ಬೋದು. ಒನ್ಸ್ ನಾವು ಆ ಮೈಂಡ್ ಕಂಟ್ರೋಲಿಗೆ ಬಂದುಬಿಟ್ರೆ ನಾವು ಗೆದ್ಕೊಂಡಂಗೆ. ಸೊ ಅದನ್ನು ನಾನು ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮೈಂಡನ್ನ. ಸೊ ಆ ಇದರಲ್ಲಿ ಇವತ್ತು ಬೆಳಗ್ಗೆನೇ ನಾನು ಮಾಡಿದ್ದಂಥ ಅಡುಗೆ ಹೀರೆಕಾಯಿ ಬಾಳೆಕಾಯಿ ಇತ್ತು, 2 ವೇಸ್ಟ್ ಆಗೋದು ಬೇಡ ಅಂತ ಪಲ್ಯ ಮಾಡಿದ್ದೆ. ಬೆಳಗ್ಗೆನೇ ಮೊಟ್ಟೆ ಬೇಯಿಸಿದ್ದೆ. ಇನ್ನು ಮಕ್ಕಳಿಗೋಸ್ಕರ ಲಂಚ್ಗೋಸ್ಕರ ಏನು ಮಾಡಿದ್ದೆ ಅಂತಂದರೆ, ಅನ್ನ ಡಿಫ್ರೆಂಟಾಗಿ ಅತ್ಲಾಗ ಬೇಳೆ ಸಾಂಬಾರು ಅಲ್ಲ, ಅತ್ಲಾಗ ಬೇಳೆ ರಸನೂ ಅಲ್ಲ, ಮಿಡಲಲ್ಲಿರೋ ಥರ ಒಂದು ಸಾಂಬಾರು ಮಾಡಿದ್ದೆ. ರಸಮ್ ಸಾಂಬಾರು ಅಂತ ಹೇಳ್ಬೋದು. ಸೊ ಆ ಥರದ್ದೊಂದು ಸೂಪರಾಗಿತ್ತು. ಮತ್ತು ಟೆಂಪ್ಟ್ ಆಗಿಬಿಟ್ಟೆ ನಾನು. ಸೊ ಹಾಗಾಗಿನೇ ಏನು ಮಾಡಿದೆ, ಕರೆಕ್ಟಾಗಿ 10 ಗಂಟೆಗೇ ಬೆಳಗ್ಗೆ ನಾನು ನಾಷ್ಟ ಏನು ತೊಗೊಂಡೆ ಅಂತಂದರೆ, ಒಂದು ಚೇಪೆಕಾಯಿ ತಿಂದೆ ಸ್ನೇಹಿತರೆ. ಚೇಪೆಕಾಯಿ ತಿಂದ್ಬಿಟ್ಟು ಆಮೇಲೆ ಏನು ಮಾಡಿದೆ ಅಂತಂದರೆ, ಸ್ವಲ್ಪ ಅನ್ನ, 1 ಮೊಟ್ಟೆ, ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ, ಇದನ್ನು ತಿಂದೆ. ಯಾವಾಗ, ಒಂದು 11 ಗಂಟೆಗೆ. ಅದಾದಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು. ಸೊ ಹಾಗಾಗಿನೇ ನನಗೆ ಡಯಟ್ ಅನ್ನೋದು ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿದೆ. ಫ್ರೆಂಡ್ ಒಬ್ಬರು ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ರು. ಸೊ ಅವ್ರ ಜೊತೆ ಹೋಗಿ ಬರೋಷ್ಟರೊಳಗೆ ಒಂದು 2-3 ಅವರ್ಸ್ ಆಗೋಯಿತು. ಸೊ ಇನ್ನು ಬಂದವಳು ನಾನು ಚೇಪೆಕಾಯಿ 1-2 ಚೇಪೆಕಾಯಿ ಕಟ್ ಮಾಡಿಕೊಂಡು ತಿಂದೆ. ಅದಾದಮೇಲೂ ನನಗೆ ಯಾಕೋ ಹೊಟ್ಟೆ ಹಸಿವು ತಡೆಯೋಕ್ಕಾಗಿಲ್ಲ. ಔಟ್ಸೈಡ್ ಬೇರೆ ಹೋಗಿ ಬಂದಿದ್ನಲ್ವ, ಸ್ವಲ್ಪ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಅದಾದಮೇಲೂ ಕೂಡ ನಾನು ಸೇಮ್ ಅದೇ ಸ್ವಲ್ಪ ಚೂರು ಅನ್ನ ಸಾಂಬಾರು, ಅದ್ರ ಜೊತೆಗೇ ಮತ್ತು ಚೂರು ಅನ್ನ, ಚೂರು ಇದು ತೊಗೊಂಡೆ, ಮೊಸರು ತೊಗೊಂಡೆ. ಸೊ ಹಂಗಾಗಿ 2 ಟೈಮ್ಸ್ ರೈಸ್ ತೊಗೊಂಡಿದ್ದೀನಿ. ನಾನು ಅದೇ ಹೇಳಲ್ವ, ನಾನು ಡಯಟಲ್ಲಿ ನಾನು ನಿಮ್ಮ ಜೊತೆ ಎಷ್ಟು ಜೆನ್ಯೂನ್ ಆಗಿರ್ತೀನಿ ಅಂದರೆ, ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ನನ್ನನ್ನು ನಾನು ಹೇಗೆ ನೋಡ್ಕೊತೀನೋ ಅಷ್ಟೇ ಟ್ರಾನ್ಸ್ಫರ್ ಆಗಿರ್ತೀನಿ ನಿಮ್ಮ ಜೊತೆ.
ನಾನು ತಿಂದಿಲ್ಲ, ಇಲ್ಲ ತಿಂದಿದ್ದೀನಿ, ಯಾಕೆ ವೆಯ್ಟ್ ಕಮ್ಮಿ ಆಗಿಲ್ಲ ನನಗೆ ಗೊತ್ತಿಲ್ಲ, ಮೇ ಬಿ ಬೇರೆ ಏನೋ ರೀಸನ್ ಇರ್ಬೋದು, ಆ ಥರ ಏನೂ ಇರಲ್ಲ. ನನ್ನ ಆ ಗುಣನೇ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ನೀವು ಯಾವಾಗಲೂ ಹೇಳ್ತಾ ಇರ್ತೀರ, ನಿಮ್ಮ ತಪ್ಪನ್ನು ಒಪ್ಕೊತೀರಾ ಅಂತ. ಸೊ ನನಗಿವತ್ತು ಫುಡ್ ಕಂಟ್ರೋಲ್ ಆಗಿಲ್ಲ, ಬಟ್ ನನ್ನ ಡೈಲಿ ರೊಟೀನ್ ವೈಸ್ ಏನಿದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿದೆ. ಎದ್ದಿದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬ್ಲೌಸ್ ಒಂದು ಫಿನಿಷ್ ಮಾಡಬೇಕಿತ್ತು. ಆ ಬ್ಲೌಸನ್ನು ಸ್ವಲ್ಪ ಫಿನಿಷ್ ಮಾಡಿ ಔಟ್ಸೈಡ್ ಹೋಗಿ ಬಂದಿದ್ದ ತಕ್ಷಣವೇ ಸ್ವಲ್ಪ ಚೇಪೆಕಾಯಿ ತಿಂದು ಸ್ವಲ್ಪ ನೀರಂತೂ ನಿಜ ಹೇಳ್ತೀನಿ, ನಾನು ದಿನಾ ಪೂರ್ತಿ ಅರ್ಧ ಲೀಟ್ರ್ ನೀರು ಕೂಡ ಕುಡಿತಾ ಇರಲಿಲ್ಲ. ಈ ಡಯಟ್ ಮಾಡದೇ ಇರುವಾಗ ಹೇಳ್ತೀನಿ, ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಕುಡಿಯೋದೇ ನನಗೆ ತುಂಬ ಗಗನ. ಬಟ್ ಇವಾಗ 2 ಡೇಸಿಂದ 1 ಲೀಟ್ರಿಂದ ಅರ್ಧ ಲೀಟ್ರಿಂದ 1 ಲೀಟ್ರು, 1 ಲೀಟ್ರಿಂದ 1.5 ಲೀಟ್ರ್ವರೆಗೂ ಬಂದಿದ್ದೀನಿ. ಇದರಲ್ಲಿ ಇವತ್ತು ನಾನು ಸ್ವಲ್ಪ ಜ್ಯೂಸ್ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ಹೇಳಿದ್ನಲ್ವ, ಸ್ವಲ್ಪ ಮೈಂಡ್ ಕಂಟ್ರೋಲ್ ಬರಬೇಕು ಅಂತ ನನ್ನನ್ನು ನಾನು ತುಂಬ ಮೋಟಿವೇಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮವರೆಗೂ ನಾನು ಹೇಳಬೇಕು ಅಂತಂದರೆ ಫಸ್ಟ್ ನಾನು ಕರೆಕ್ಟ್ ಆಗಬೇಕಲ್ವ. ಸೊ ನಾನು ಕೂಡ ತುಂಬ ಮೋಟಿವೇಶನ್ಸ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಅದೇ ನಾನು ಆವಾಗಲೇ ಹೇಳ್ತಿದ್ನಲ್ವ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಅಂತ. ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದುಬಿಟ್ರೆ ಹಸ್ಬೆಂಡ್ ಒಂದು 10 ಗಂಟೆಗೆ ಕೆಲ್ಸಕ್ಕೆ ಹೋಗೋರು. 10 ಗಂಟೆಗೆ ಡೋರ್ ಲಾಕ್ ಮಾಡ್ಕೊಬಿಟ್ಟು ಒಂದು 5 ನಿಮಿಷ ಸೋಫಾ ಮೇಲೆ ಎಲ್ಲ ತಿನ್ನೋದೇನಾದರೂ ಇದ್ದರೆ ಚೆನ್ನಾಗಿ ತಿಂದ್ಬಿಡ್ತಿದ್ದೆ. ರಸಮ್ ರೈಸೋ, ಸಾಂಬಾರು ರೈಸೋ, ಏನು ಪುಳಿಯೋಗರೆನೋ, ಚಿತ್ರಾನ್ನನೋ, ಮನೇಲಿ ಏನು ಫುಡ್ ಮಾಡ್ತಿದ್ನೋ ಆ ಫುಡ್ಡು ತಿಂದ್ಬಿಡ್ತಿದ್ದೆ. ಫುಡ್ಡು ತಿಂದವಳು ಬಂದಿದ್ದೆ ಏನು ಮಾಡ್ತಿದ್ದೆ, ಬಂದು ಕೂತ್ಕೊಬಿಡ್ತಿದ್ದೆ. ಸ್ವಲ್ಪ ಹಾಗೆ ಮೊಬೈಲಲ್ಲಿ ಏನೇನಿದೆಯೋ ಅಂತ ಕೆಣಕ್ಕೊಂಡು ಕೂತ್ಕೊಳ್ಳೋದು, ಅದು ಹಂಗೇ ನಿದ್ದೆಗೆ ಜಾರಿಬಿಡೋದು. ನೀವು ನಂಬ್ತಿರೋ ಬಿಡ್ತಿರೋ ಲಿಟ್ರಲಿ ಒಂದು ಅರ್ಧ ಅವರ್ 1 ಅವರ್ ನೋಡಿದ್ರೂ ಕೂಡ 10:30 ಸ್ಟಾರ್ಟ್ ಮಾಡಿದ್ರೆ 2:20 ಮಲ್ಕೊಳ್ಳೋದೆ. ಆ ಮಧ್ಯದಲ್ಲಿ ಸ್ವಲ್ಪ ಟೈಲರ್ಗೆ ಅಲ್ವಾ ಕಸ್ಟಮರ್ಸ್ ಫೋನ್ ಮಾಡಿದ್ರು ಬೈಕೊಳ್ಳೋದು, ಅಯ್ಯೋ ಇವ್ರು ಈ ಟೈಮಿಗೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಹಿಂಗೇ ಇದ್ಬಿಡ್ತಿದ್ದೆ. ಸೊ ಅದು ಹೋಗಿ ಹಂಗೆ ತುಂಬ ಇರಿಟೇಟ್ ಆಗೋದು. ಬಟ್ ಈಗ ಹಾಗಲ್ಲ. ಸೊ ಇದ್ರ ಬಗ್ಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ, ಟೈಮ್ ಬೇರೆ ಆಗ್ತಾ ಹೋಗ್ತಿದ್ದಲ್ವ. ಸೊ ಹಾಗಾಗಿನೇ ಮಧ್ಯಾಹ್ನ ಊಟಕ್ಕೆ ನಾನು ಅದೇ ಹೇಳಿದ್ನಲ್ವ, ಚೇಪೆಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಅನ್ನ ಸಾಂಬಾರು ತೊಗೊಂಡಿದ್ದೆ. ಸಾಯಂಕಾಲ ಒಂದು 5:30 6 ಗಂಟೆ ಅಂದ್ಕೊತೀನಿ, 6 ಗಂಟೆ ಒಳಗಡೆ ಡಿನ್ನರ್ ಮುಗಿಸಿದ್ದೀನಿ. ಆವಾಗ ನಾನು ಮಾಡಿದ್ದು ಏನಪ್ಪ ಅಂತಂದರೆ, ಅಮ್ಮ ಬಸ್ಸಾರು ಸ್ವಲ್ಪ ಸಾಂಬಾರು, ಬೀನ್ಸು ಮತ್ತು ಸೋರೆಕಾಯಿ ಹಾಕಿದ್ದಂಥ ಪಲ್ಯ ತಂದಿದ್ರು. ಸೊ ಆ ಪಲ್ಯ ತಿಂದು ನನ್ನ ಡೇ ರೊಟೀನ್ ಮುಗಿಸಿದ್ದೀನಿ. ಅಲ್ಲಿಗೆ 2 ಟೈಮ್ಸ್ ರೈಸ್ ತಿಂದರೂ ಕೂಡ ನೈಟು ಅರ್ಲಿ ಡಿನ್ನರ್ ಮಾಡಿದ್ದೀನಿ, ಬೇಗ ತಿಂದಿದ್ದೀನಿ, ಲೈಟ್ ಫುಡ್ ತಿಂದಿದ್ದೀನಿ. ಓಕೆ ನೋಡೋಣ ಅನ್ನೋ ಥರನೇ ಇದೆ. ನಾಳೆ ರಿಸಲ್ಟ್ ಹೇಗೆ ಬಂದರೂ ನೋ ಪ್ರಾಬ್ಲಮ್. ನಾನು ಹೇಳ್ತಿಲ್ವ, 1 ವಾರ ನಾವು ಮಾಡ್ತಾ ಹೋಗೋಣ, ಆಮೇಲೆ ನಾವು ವೆಯ್ಟ್ ಲಾಸ್ ಬಗ್ಗೆ ತುಂಬ ಇಂಟ್ರೆಸ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನಿಧಾನವಾಗಿ ವೆಯ್ಟ್ ಲಾಸ್ ಮಾಡಬೇಕು. ದಿಢೀರ್ ಅಂತ ಮಾಡೋಕ್ಕೋಗಿ ದಬ್ಬಾಕೊಳ್ಳೋದಕ್ಕಿಂತ ನಿಧಾನ ಆದರೂ ಪರವಾಗಿಲ್ಲ, ಒಂದು 6 ಮಂತ್ಸು ಅದ್ರ ಮೇಲೆ ಹೋಗೋದು ಬೇಡ, ಅಷ್ಟರೊಳಗಡೆ ಟಾರ್ಗೆಟ್ ರೀಚ್ ಮಾಡಿ, ಇಲ್ಲ 4 ಮಂತ್ಸು ಆ ಥರ ಟಾರ್ಗೆಟ್ ಇಟ್ಕೊಂಡು ಅದರೊಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋಬೇಕು. ತುಂಬ ಲಾಂಗಾಗಿ ಹೇಳ್ಕೊಂಡು ಹೋಗಬಾರ್ದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನಾಳೆ ನಾನು ನಿಲ್ಲಿಸಿದಂತಹ ಅರ್ಧ ಏನಿದೆ ಡೇ ರೊಟೀನು, ಆ ಸೋಮಾರಿತನ, ಅದನ್ನು ಕೂಡ ನಾಳೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ರೊಟೀನು, ಹಾಗೆ ನನ್ನ ಒಂದು ಡಯಟು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.